ಕರ್ನಾಟಕದಲ್ಲಿ 19 ಲಕ್ಷ ಎಕರೆ ಗೋಮಾಳ ಇದೆಯಂತೆ. ಗೋಮಾಳ 19 ಲಕ್ಷ ಎಕರೆ ಇದೆಯಂತೆ. ಈಗ ಬಿ ಜೆ ಪಿ ಪಾಳ್ಯದಲ್ಲಿ ಅದು ಎಷ್ಟು ಲಕ್ಷ ಎಕರೆ ಗ್ರ್ಯಾಂಟ್ಸ್ ಕಳ್ಳತನ ಆಗಿದೆ ಮತ್ತು ರಾಂಗ್ ಗ್ರ್ಯಾಂಟ್ಸ್ ಆಗಿದೆ. ಈಗ ತನಿಖೆ ಮಾಡಿದ್ರೆ ಗೊತ್ತಾಗೋದು. 1 ವರ್ಷ ಮಲ್ಕೊಂಡು ಕೃಷ್ಣ ಬೈರೇಗೌಡ ಈಗ ಮೆಲ್ಲಿಗೆ ಕೃಷ್ಣ ನೀ ಬೇಗನೆ ಕಣ್ತೇರಿಯಪ್ಪ. ಯಾಕೆ ಇಷ್ಟು ದಿನ ಮಲ್ಕೊಂಡಿದೆ ಕೃಷ್ಣ ಬೈರೇಗೌಡ್ರೆ? ಯಾಕೆ ನಿಮ್ಮ ಸಂಬಂಧಿಕರು ಅಂತ ಬೆಳಗ್ಗೆ ಪೇಪರ್ ಸ್ಟೇಟ್ಮೆಂಟಲ್ಲಿ 28 ಜನ ಅಧಿಕಾರಿಗಳ ಹೆಸರಿದೆ. ಆದರೆ ಅಶೋಕ್ ಹೆಸರಲ್ಲಿ ಬಂದಿಲ್ಲ. ನೀವು ಏನು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಾಯಿದ್ದೀರಾ ಕೃಷ್ಣ ಬೈರೇಗೌಡ್ರೆ? ಇಷ್ಟೊಂದು ಅಡ್ಜಸ್ಟ್ಮೆಂಟ್ ರಾಜಕೀಯ ಬೇಕಾ? ಆಮೇಲೆ ಕದ್ದಿರೋದು ಸರ್ಕಾರಿ ಜಾಗ, ಜನಗಳ ಜಾಗ, ಅದನ್ನು ನ್ಯಾಯಯುತವಾಗಿ ಓಪನ್ ಆಗಿ ಹೇಳೋಕ್ಕೂ ನಿಮ್ಗೆ ಧೈರ್ಯ ಇಲ್ಲ ಅಂದಮೇಲೆ ಏನಕ್ಕೆ ರೀ ಮಿನಿಸ್ಟರ್ ಆಗಿದ್ದೀರಾ? ಏನಕ್ಕೆ ರೀ MLA ಆಗಿದ್ದೀರಾ? ತನಿಖೆ ಮಾಡಿಸಿ. ಹೈಕೋರ್ಟ್ ಜಡ್ಜ್ ಕೈಯಲ್ಲಿ ತನಿಖೆ ಆಗಬೇಕಿದು. ದ ಗ್ರೇಟರ್ ಬ್ಯಾಂಗ್ಳೂರು ವಿಧೇಯಕವನ್ನು CM ಸಿದ್ದರಾಮಯ್ಯ ಅವರು ತುಂಬ ಖುಷಿಯಿಂದ ಮಂಡನೆ ಮಾಡೋಕ್ಕೆ ಹೊರಟಿದ್ದೀರಾ. ಬ್ಯಾಂಗ್ಳೂರು ಎಕ್ಸ್ಪ್ಯಾನ್ಷನ್ನ ಈ ಕಡೆ ಆನೇಕಲ್ಲು, ಈ ಕಡೆ ನೆಲಮಂಗಲ, ಈ ಕಡೆ ದೊಡ್ಡಬಳ್ಳಾಪುರ, ಈ ಕಡೆ ರಾಮನಗರ ಎಲ್ಲ ಸೇರಿಸ್ಕೊಂಡು ನೀವು ನೋಡಿ ಆಲ್ರೆಡಿ ಬಿ ಜೆ ಪಿ ಅಧಿಕಾರದಲ್ಲಿ 1000 ಎಕರೆ ಕರ್ನಾಟಕದ ಲ್ಯಾಂಡನ್ನು ನುಂಗಾಕಿದ್ದಾರೆ. ರಾಂಗ್ ಗ್ರ್ಯಾಂಟ್ಸನ್ನು ಕೊಟ್ಟು ಸಮಾಧಿ ಮಾಡಿಟ್ಟಿದ್ದಾರೆ. 1000 ಕೋಟಿ ನುಂಗ್ಬಿಟ್ಟಿದ್ದಾರೆ. ಇದನ್ನು ತನಿಖೆ ಮಾಡೋಕ್ಕೆ 1 ವರ್ಷ ನಿಮ್ಮ ಕೈಲಾಗಿಲ್ಲ. ಈಗ ಹೊಸ ಸಮಸ್ಯೆಗಳನ್ನು ಹುಟ್ಟಾಕ್ತಾ ಇದ್ದೀರಾ. ನಿಮ್ಮ ಕಾಂಗ್ರೆಸ್ಸಲ್ಲೂ ಸಹ ಈ BJP ಪಾಳ್ಯ ಜೊತೆ ಕೈ ಜೋಡಿಸ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋವಂಥ ವಿಕೃತ ರಾಜಕಾರಣಿಗಳಿದ್ದಾರೆ. ಅವ್ರ ಮಾತನ್ನು ಕೇಳಿ CM ಸಿದ್ದರಾಮಯ್ಯ ಅವರು ಈ ಒಂದು ಗ್ರೇಟರ್ ಬ್ಯಾಂಗ್ಳೂರ್ ಎಕ್ಸ್ಪ್ಯಾನ್ಷನ್ ಇದು ಹೊಡಕಲ್ಲ ಆ ಬಿಲ್ಲನ್ನು ಕೈ ಬಿಡಬೇಕು. ಖಂಡಿತ ಒಳ್ಳೇದಾಗಲ್ಲ ಸಿದ್ದರಾಮಯ್ಯವ್ರೆ. ನಿಮ್ಮ ಮೇಲೆ ಅಪರಾಧಗಳು ಬಂದು ಕೂತ್ಕೊಳ್ಳುತ್ತೆ. ನಾನು ಸಣ್ಣವನು, ನಿಮ್ಮಷ್ಟು ಅನುಭವ ಇಲ್ಲ. ದೇ ಆರ್ ಗೋನ್ ಟು ಫಿಕ್ಸ್ ಯು. ಹಾಗಾಗಿ ಇದನ್ನು ಕೈ ಬಿಡಿರಿ.